ಬಳ್ಳಾರಿಯಲ್ಲಿ ಬಿಸಿಲಿನ ಝಳಕ್ಕೆ ಪೊಲೀಸ್ ಶ್ವಾನಗಳು ತತ್ತರಿಸಿವೆ. ಚರ್ಮರೋಗ ಸೇರಿದ ಹಾಗೆ ಇನ್ನಿತರೆ ಕಾಯಿಲೆ ಬರುವ ಆತಂಕ ಇದೆ. ಶ್ವಾನಗಳ ರಕ್ಷಣೆಗೆ ಡಿಆರ್ ಕ್ವಾರ್ಟರ್ಸ್ನಲ್ಲಿ ಕೂಲರ್ ವ್ಯವಸ್ಥೆ ಮಾಡಲಾಗಿದೆ. ಬಳ್ಳಾರಿಯಲ್ಲಿ 42 ಡಿಗ್ರಿ ತಾಪಮಾನ ಇದೆ. ಇದರಿಂದ ಶ್ವಾನಗಳು ಪರದಾಡ್ತಾ ಇದ್ದಾವೆ. ಶ್ವಾನಗಳ ದೇಹ ತಂಪಾಗಿರಿಸೋದಕ್ಕೆ ಎಳನೀರು, ಗ್ಲೂಕೋಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರಖರ ಬಿಸಿಲಿನಿಂದ ಶ್ವಾನಗಳನ್ನು ರಕ್ಷಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಬಿಸಿಲಿಗೆ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ಡಿಆರ್ ಅಂದರೆ ಪೊಲೀಸ್ ಡಿಆರ್ ಸಹಾಯ ಮಾಡ್ತಕ್ಕಂಥ ಶ್ವಾನದಳ ಇದೆ. ಆ ಶ್ವಾನದಳ ಕೂಡ ಇದೀಗ ಬೇಸಿಗೆ ಬಿಸಿ ಭರ್ಜರಿಯಾಗಿ ತಡೆದಿದೆ ಅಂತೇಳಿ ಹೇಳ್ಬೋದಾಗಿದೆ. ಹೀಗಾಗಿ ಶ್ವಾನಗಳ ಸಂರಕ್ಷಣೆಗೆ ಪೊಲೀಸ್ ಇಲಾಖೆ ಮುಂದಾಗಿದ್ದು ಪ್ರತಿಯೊಂದು ಶ್ವಾನಕ್ಕೂ ಪ್ರತ್ಯೇಕವಾದಂಥ ಕೂಲರ್ ವ್ಯವಸ್ಥೆ ಮಾಡ್ತಾರೆ. ತಾವಿಲ್ಲಿ ನನ್ನ ಬಲಭಾಗದಲ್ಲಿರ್ತಿರೋದು ನಾವೀಗ ಶ್ವಾನದಳ ಕೊಠಡಿಯಲ್ಲಿ ಇದ್ದೇವೆ. ಇಲ್ಲಿರ್ತಕ್ಕಂಥ 6 ಶ್ವಾನಗಳಿದ್ದೇವೆ. ಬಳ್ಳಾರಿ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯಲ್ಲಿರ್ತಕ್ಕಂಥ 6 ಶ್ವಾನಗಳಿಗೆ ಪ್ರತ್ಯೇಕವಾದಂಥ ಕೊಠಡಿಗಳನ್ನ ಮಾಡಿದ್ದಾರೆ. ಪ್ರತಿಯೊಂದು ಕೊಠಡಿ ಕೂಡ ಕೂಲರ್ ವ್ಯವಸ್ಥೆಯನ್ನು ಮಾಡೋ ಮೂಲಕ ಅಂದರೆ ಬೇಸಿಗೆಯ ತಾಪಕ್ಕೆ ಶ್ವಾನಗಳು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಅದು ಯಾವುದೂ ಕೂಡ ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ತಣ್ಣನೆಯ ಕೂಲಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಆಗಾಗ ಸ್ಪ್ರಿಂಕ್ಲಿಂಗ್ ವ್ಯವಸ್ಥೆ ಮಾಡ್ತಾರೆ. ಕೂಲರಿಂದ ತಣ್ಣಗಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸಕ್ಕೆ ಇಲ್ಲಿ ಪೊಲೀಸರು ಕೈ ಹಾಕಿದ್ದಾರೆ. ಇನ್ನು ಶ್ವಾನಗಳಿಗೆ ಸಪ್ರೇಟಾಗಿ ಒಂದೊಂದು ಶ್ವಾನಕ್ಕೂ ಒಂದೊಂದು ಕೂಲರ್ ವ್ಯವಸ್ಥೆ ಮಾಡಿ ಗಂಟೆಗಟ್ಟಲೆ ಕಾಲ ಅಂದರೆ ಅದನ್ನು ಕೂಲಿಂಗ್ ವ್ಯವಸ್ಥೆ ಅದಕ್ಕೆ ಅನುಭವ ಆಗಬೇಕು, ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಎಲ್ಲದಕ್ಕೂ ಕೂಡ ಒಂದು ಎಕ್ಸಿಟ್ ಫ್ಯಾನನ್ನು ಮತ್ತು ನಾರ್ಮಲ್ ಫ್ಯಾನ್ ಹಾಕುವ ಮೂಲಕ ಕೂಲರ್ ವ್ಯವಸ್ಥೆ ಮಾಡಿ ಯಾವುದೇ ಶ್ವಾನಗಳಿಗೆ ಕೂಡ ಬಿಸಿಲಿನ ತಾಪಕ್ಕೆ ಯಾವುದೇ ರೀತಿಯಂಥ ಕಾಯಿಲೆಗಳು ಬರಬಾರ್ದು ಮತ್ತು ತಾಪದಿಂದ ಅವು ಯಾವುದೇ ರೀತಿಯಂಥ ಹೆಚ್ಚು ಕಡಿಮೆ ಅನಾರೋಗ್ಯಕ್ಕೆ ತುತ್ತಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಶ್ವಾನಗಳಿಗೆ ಕೂಡ ಕೂಲರ್ ವ್ಯವಸ್ಥೆ ಮಾಡ್ತಾರೆ. ದಿನಕ್ಕೆ 4 ರಿಂದ 6 ಬಾರಿ ಎಳೆನೀರು ಮತ್ತು ಗ್ಲುಕೋಸನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾಯಿದ್ದಾರೆ. ಅಂದರೆ ಶ್ವಾನಗಳಿಗೆ ತಂಪಾಗಿರಲಿಕ್ಕೆ ಅಂದರೆ ದೇಹದ ಹೊರಗಡೆ ಹೇಗೆ ಕೂಲರಿಂದ ತಂಪು ಮಾಡ್ತಾರೆ, ಅದೇ ರೀತಿ ದೇಹದ ಒಳಗೂ ಕೂಡ ತಂಪಾಗಿರಲಿಕ್ಕೆ ದಿನಕ್ಕೆ 5 ರಿಂದ 6 ಬಾರಿ ಎಳ್ನೀರು ಮತ್ತು ಗ್ಲುಕೋಸನ್ನು ಕೂಡ ಕೊಡ್ತಕ್ಕಂಥ ಕೆಲಸಕ್ಕೆ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಶ್ವಾನಕ್ಕೂ ಕೂಡ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡುವ ಮೂಲಕ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಇಲ್ಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಾನ್ಯ ನಮ್ಮ SP ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಬೆಳಿಗ್ಗೆ ನಾವು ವೀಕ್ಲಿ 4 ರಿಂದ 5 ಸಲ ನಾವು ಎಳ್ನೀರನ್ನು ಕೊಡ್ತೀವಿ. ಆಮೇಲೆ ನಾಯಿಗಳಿಗೆ ಮಜ್ಜಿಗೆ ಕೂಡ ನಾವು ಕೊಡ್ತೀವಿ ಸರ್ ನಾವು. ಆಮೇಲೆ ಪ್ರತಿದಿನ ನಾವು ಏರ್ ಕೂಲರನ್ನು ಹಾಕೇ ಇರ್ತೀವಿ ಸರ್ ಹಾಕೇ ಇರ್ತೀವಿ. ಅದರಿಂದ ಅವು ಶ್ವಾನಗಳಿಗೆ ಒಂದು ಒಳ್ಳೆಯ ಒಂದು ಕ್ಲೈಮೇಟ್ ವಾತಾವರಣ ಇದಾಗುತ್ತೆ. ನಾಯಿಗಳಿಗೆ ಬಿಸಿಯಿಂದ ಅವಿಗೆ ಒಂದು ಸ್ಕಿನ್ ಬರೋ ಚಾನ್ಸಸ್ ಇರುತ್ತೆ ಸರ್. ಆಮೇಲೆ ಅದರಿಂದ ಅವಿಗೆ ಕೆಲವು ಡಿಸೀಸಸ್ ಕೂಡ ಬರ್ತವೆ ಸರ್. ಅದಕ್ಕೋಸ್ಕರ ನಾವು ಏರ್ ಕೂಲರನ್ನು ನಾವು ಇದು ಮಾಡ್ತೀವಿ. ಆಮೇಲೆ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಮಾಡೋಕ್ಕೋಸ್ಕರ ನಾವು ಏರ್ ಕೂಲರನ್ನು ಮತ್ತು ಎಳ್ನೀರನ್ನು ನಾವು ಕೊಡ್ತಾ ಇರ್ತೀವಿ ಸರ್. ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇರ್ತಕ್ಕಂಥ ಒಂದು ಮಾತು, ಯಾವ ರೀತಿ ನಾವು ಮನುಷ್ಯರು ಬಿಸಿಲಿಗೆ ಬೇಗೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅದೆಲ್ಲವನ್ನು ಕೂಡ ಶ್ವಾನಗಳಿಗೆ ಮಾಡಿದ್ದೇವೆ. ಯಾಕಂದರೆ ಬಿಸಿಲಿನ ತಾಪಕ್ಕೆ ಶ್ವಾನಗಳಿಗೆ ಕೂಡ ಬೇರೆ ಬೇರೆ ರೀತಿಯಂಥ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಉನ್ನತಾಧಿಕಾರಿಗಳ ನಿರ್ದೇಶನ ಮೇರೆಗೆ ನಾಯಿಗಳನ್ನು ಕೂಡ ಮನುಷ್ಯರಂತೆ ಕಾಪಾಡ್ತಿದ್ದೇವೆ ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.